ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಕೆ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಲಾಗ್. ಇವತ್ತು ನಾನು ದೋಡಿ ಫಿಶ್ ಫ್ರೈ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದಕ್ಕೆ ಕೊಡ್ಡೈ ಅಂತ ಹೇಳ್ತಾರೆ, ತುಳುವಲ್ಲಿ ಕೊಡ್ಡೈ ಮೀನಂತ, ನಂತರ ಕ್ರಾಕರ್ ಫಿಶ್ ಅಂತ ಸಹ ಹೇಳ್ತಾರೆ ಇದಕ್ಕೆ. ನಾನಿಲ್ಲಿ 3 ಮೀನು ತೊಗೊಂಡಿದ್ದೇನೆ ಫ್ರೈಗೆ. ನಂತರ ಇದರ ರೆಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದರ ತಲೆ ಭಾಗವನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ಕೆಲವರು ಯೂಸ್ ಮಾಡ್ತಾರೆ, ನಾನು ಮಾಡ್ತಾ ಇಲ್ಲ. ನಂತರ ಈ ಥರ ಗೀಟ್ ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನ ತುರಿ ಮತ್ತು ಮೆಣಸನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಎಲ್ಲವನ್ನು ಹಾಕ್ಕೊಳ್ತಾ ಇಲ್ಲ ನಾನು ಮಿಕ್ಸಿ ಜಾರಿಗೆ. ಒಂದು 7 ಮೆಣಸು ಹಾಕ್ಕೊಂಡಿದ್ದೇನೆ. ನಂತರ 1 ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಬೇಡ, 1 ಮುಷ್ಟಿಯಷ್ಟು ಸಾಕು ತೆಂಗಿನ ತುರಿ. ನಂತರ ಇದಕ್ಕೆ ನೀರಲ್ಲಿ ನೆನೆಸಿಟ್ಟಿರುವಂತಹ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ನಂತರ ಉಪ್ಪು ಹಾಕ್ಕೊಂಡಿದ್ದೇನೆ. ನಂತರ 1/4 ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದನ್ನು. ನೋಡಿ, ಈ ಥರ. ಇದನ್ನೀಗ ನಾನು ಒಂದು ಬೌಲಿಗೆ ಮಸಾಲೆಯನ್ನು ಹಾಕಿ ಇದಕ್ಕೆ ಹಚ್ಕೊಳ್ಳೋಣ. ಇದು ಗೀಟೆಲ್ಲ ಇರ್ತದಲ್ಲ, ಗೆರೆ ಹಾಕಿರ್ತೇವಲ್ಲ ನಾವು, ಸೀಳಿರ್ತೇವೆ, ಅದರ ಪೂರ್ತಿ ಒಳಗೆಲ್ಲ ತುಂಬ್ಕೋಬೇಕು. ಅದು ಮಸಾಲೆ ಎಳ್ಕೊಂಡ್ಮೇಲೆ ಎಲ್ಲ ಡ್ರೈ ಆಗಿ ಬಿಡ್ತದೆ. ನಂತರ ಈ ಮೀನಿದು ಒಳಗಡೆ ಕೂಡ ಅದನ್ನು ಮಸಾಲೆಯನ್ನು ತುಂಬಬೇಕು ನಾವು ಚೆನ್ನಾಗಿ. ಅದಕ್ಕೆ ಅದರ ಸೈಡ್ ನೋಡಿ ಪೂರ್ತಿಯಾಗಿ ಸೀಳಬಾರ್ದು, ಹೊಟ್ಟೆ ಭಾಗದಲ್ಲೆಲ್ಲ ಪೂರ್ತಿ ಮಸಾಲೆ ತುಂಬಿಕೊಂಡು ಇಟ್ಕೊಳ್ಳೋಣ. ಇದೆರಡನ್ನು ಕೂಡ ನಾನು ಮಾಡ್ಕೊಳ್ತೇನೆ. ನೋಡಿ, ಇದು ಮಾಡಿಟ್ಟಿದ್ದೇನೆ. ಈಗ ಇದನ್ನೊಂದು ಅರ್ಧ ಗಂಟೆಗಳ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ತವ ಬಿಸಿಗಿಟ್ಟಿದ್ದೇನೆ. ಈಗ ಅರ್ಧ ಗಂಟೆ ಆಗಿದೆ. ತವಾಗೆ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ಇದು ಎಣ್ಣೆ ಬಿಸಿ ಆಗುವಾಗ ನಾನು ಒಂದೊಂದಾಗಿ ಮೀನನ್ನು ಹಾಕ್ಕೊಳ್ತಿದ್ದೇನೆ. 3 ಮೀನನ್ನು ಸಹ ಹಾಕ್ತೇನೆ. ಇದು ದೊಡ್ಡದಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕದು. ಅದರ ಹೊಟ್ಟೆ ಭಾಗ ಎಲ್ಲ ತುಂಬ್ಕೋಬೇಕು, ಅದು ಮಸಾಲೆಯನ್ನೆಲ್ಲ ಚೆನ್ನಾಗಿ ತುಂಬ್ಕೋಬೇಕು. ಅದು ಫ್ರೈ ಆಗುವಾಗ ಮಸಾಲೆ ಕೂಡ ತುಂಬ ಟೇಸ್ಟ್ ಆಗಿರ್ತದೆ. ನೋಡಿ, ಇದು 2 ಭಾಗನೂ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ತೆಗಿತಾ ಇದ್ದೇನೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇಲ್ಲಿಗೆ ರೆಡಿ ಆಯಿತು ದೋಡಿ ಫ್ರೈ ಅಥವಾ ಕೊಡ್ಡೈ ಫ್ರೈ ಅಂತ ಸಹ ಹೇಳ್ತಾರೆ. ತುಂಬ ಟೇಸ್ಟ್ ಆಗಿರ್ತದೆ ಈ ಮಸಾಲೆ ಈ ಮೀನಿಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.